ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಲಾಸ್ಟ್ ವೀಕ್ ಕ್ಲಾಸು ನೀವೆಲ್ಲ ಯಾವುದೋ ಒಂದು ಲರ್ನಿಂಗ್ ಪ್ರೋಗ್ರಾಮಿಗೆ ಹೋಗಿದ್ರಿ ಧಾರವಾಡಕ್ಕೆ. ಹಾಗಾಗಿ ನೀವು ಬಂದ ಮೇಲೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗಾಗಿ ಆಗಲಿಲ್ಲ ಕ್ಲಾಸು. ಸೊ ಆ್ಯಕ್ಚುಲಿ ನಂಬರ್ ಆಫ್ ಕ್ಲಾಸಸ್ ನಮ್ದು ಅಷ್ಟೊಂದು ಇಲ್ಲ. ಆ್ಯಂಡ್ ಆಲ್ಸೋ ನಿಮ್ಗಳಿಗೆ ಸ್ವಲ್ಪ ದೊಡ್ಡ ಲೆಕ್ಕ ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸೋದೇ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೆಲವು ಬೇಸಿಕ್ಸ್ ನಿಮಗೆ ಕ್ಲಾಸ್ಗಳೆಲ್ಲೂ ಹೇಳ್ಕೊಟ್ಟಿರ್ತಾರೆ, ಆ್ಯಂಡ್ ಕೆಲವು ಸ್ವಲ್ಪ ಇಂಪಾರ್ಟೆಂಟ್ ಬೇಸಿಕ್ಸ್ ಇಲ್ಲೂ ಹೇಳ್ತಿರ್ತೀವಿ. ಸೊ ಅರಿಥಮೆಟಿಕ್ ಫ್ರಾಕ್ಷನ್ಸು, ಆಲ್ಜಿಬ್ರೈಕ್ ಫ್ರಾಕ್ಷನ್ಸ್ನ ಸಿಂಪ್ಲಿಫೈ ಮಾಡೋದು, ದೊಡ್ಡ ಲೆಕ್ಕ ಮಾಡೋದು ಹೇಳ್ಕೊಡೋದು ಒಂದು ಇಂಪಾರ್ಟೆಂಟ್ ನಮ್ಮದು ಗುರಿ ಈ ಒಂದು ಕೋರ್ಸಲ್ಲಿ. ಸೊ 7ನೇ ಕ್ಲಾಸ್ 8ನೇ ಕ್ಲಾಸ್ ಬ್ಯಾಚ್ ಹುಡುಗರಿಗೂ ಸ್ವಲ್ಪ ಆ ಪೋರ್ಷನ್ಸ್ ಹೇಳ್ಕೊಡ್ತಾ ಇದೆ, ಸಣ್ಣ ಲೆಕ್ಕ ಮಾಡ್ತಾ ಇದೆ, ಆ್ಯಂಡ್ ದೆನ್ ಬೇಸಿಕ್ಸ್ ಕೆಲವು ಹೇಳಿದೆ. ಸೊ ಪ್ರತಿಮಾ, ವಾಟ್ ಐ ರಿಕ್ವೆಸ್ಟ್ ಅಂದರೆ, ಈ ಹುಡುಗರುಗಳಿಗೂ ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂತಂದರೆ, ಟು ಸೇವ್ ಟೈಮ್ ಇವತ್ತು ನಾನು ಪ್ರಾಬ್ಲಮ್ ಸೊಲ್ಯೂಷನ್ಸ್ನೇ ಮಾಡ್ತೀನಿ, ಪ್ರಾಬ್ಲಮೇ ಸಾಲ್ವ್ ಮಾಡ್ತೀನಿ. ಆ ಪ್ರಾಬ್ಲಮ್ ಸೊಲ್ಯೂಷನ್ ಪ್ರೊಸೀಜರು ಈಗಾಗಲೇ ನಾನು 7ನೇ ಕ್ಲಾಸು 8ನೇ ಕ್ಲಾಸ್ ಬ್ಯಾಚ್ ಹುಡುಗರಿಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಆ ಒಂದು ವಿಡಿಯೋಸ್ನು ನೋಡಲಿ, ಆ ನೋಟ್ಸು ಇವ್ರುಗಳಿಗೆ ತಲುಪಿಸಿ. ಈ ಹಿಂದಿನ 2 ಕ್ಲಾಸಿನ ವಿಡಿಯೋಸು ಮತ್ತು ನೋಟ್ಸು ಈ 9ನೇ ಕ್ಲಾಸ್ ಹುಡುಗರು ನೋಡಲಿ, ಸೊ ದಟ್ ಆ ಬೇಸಿಕ್ಸ್ ಹೆಂಗೆ ಪ್ರೊಸೀಜರ್ ಅಂತ ಅಲ್ಲೆಲ್ಲ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅಷ್ಟೊಂದು ಟೈಮ್ ಈಗ ವೇಸ್ಟ್ ಮಾಡೋದ್ರ ಬದಲು ಲೆಕ್ಕನೇ ಮಾಡ್ತಾ ಮಾಡ್ತಾ ಆ ಪ್ರೊಸೀಜರ್ ಒಂದ್ಸತಿ ಹೇಳ್ತೀನಿ. ಓಕೆ? ಸೊ ಪ್ರತಿಮಾ, ನಾ ಹೇಳಿದ್ ಗೊತ್ತಾಯ್ತಲ್ಲ? ಎನಿವೆ, ಓಕೆ. ಸೊ ಇವತ್ತು ಈಗ ಸ್ಕ್ರೀನ್ ಶೇರ್ ಮಾಡಿ ಲೆಕ್ಕ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಸೊ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಆಫ್ ಸಿಂಪ್ಲಿಫಿಕೇಶನ್ ಆಫ್ ಫ್ರಾಕ್ಷನ್ಸ್ ಅನ್ನೋದು ಇವತ್ತಿನ ಕಲಿಯೋ ಟಾರ್ಗೆಟ್. ಅದರಲ್ಲಿ 2 ಟೈಪ್ ಆಫ್ ಪ್ರಾಬ್ಲಮ್ಸ್, ಮೇನ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಫಸ್ಟ್ ಟೈಪ್ ಏನಪ್ಪಾ ಅಂತಂದ್ರೆ, ರೆಡ್ಯೂಸಿಂಗ್ ಎ ಗಿವನ್ ಫ್ರಾಕ್ಷನ್ to its lowest terms ಅಂತ, to its lowest terms or lowest form. ಓಕೆ? ಏನಪ್ಪಾ ಅಂದ್ರೆ, ಫ್ರಾಕ್ಷನ್ ಅಲ್ಲಿ ಒಂದು ನ್ಯೂಮರೇಟರ್ ಇರುತ್ತೆ, ಇನ್ನೊಂದು ಡಿನಾಮಿನೇಟರ್ ಇರುತ್ತೆ. ನ್ಯೂಮರೇಟರ್ನ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡೋ ತರ ಇರುತ್ತೆ ಅಂತ ಇಟ್ಕೊಳ್ಳೋಣ. ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಅಂತ ಇದ್ರೆ, ಅಂದ್ರೆ ಬೇರೆ ಇನ್ಯಾವುದೋ ಕಾಮನ್ ಫ್ಯಾಕ್ಟರ್ಸ್ ಇಲ್ಲದೆ ಇದ್ದಾಗ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ if 1 is the only highest common factor, avaga we say the fraction is reduced to its lowest form ಅಂತ ಹೇಳಿ. ಓಕೆ? ಜಸ್ಟ್ ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಇಲ್ಲಿ 2/3 ಅಂತ ಇದೆ ಅಂತ ಇಟ್ಕೊಳ್ಳೋಣ. 2ಗೂ 3ಗೂ if we consider the highest common fraction between 2 and 3 is 1. ಅದನ್ನೇ suppose I consider it as 6/9 ಅಂತಂತಂದ್ರೆ, 6 has factors 2 into 3, 3 has factors 3 into 3. ಸೊ ಈ ಕಾಮನ್ ಫ್ಯಾಕ್ಟರ್ಸ್ ಏನಿದೆ ನ್ಯೂಮರೇಟರ್ ಡಿನಾಮಿನೇಟರ್ನಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಅವಾಗ ಯು ಗೆಟ್ ದಿ ರೆಡ್ಯೂಸ್ಡ್ ಫಾರ್ಮ್, ಲೋಯೆಸ್ಟ್ ಫಾರ್ಮ್ ಆಫ್ ದಿ ಫ್ರಾಕ್ಷನ್. ಅನದರ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ 42/66 ಅಂತ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಸೊ ಈಗ 2 ಅಂಕಿ ಬಂತು ಅಂದ್ರೆ, ಬೆಸ್ಟ್ ಈಸ್ ಟು ಫೈಂಡ್ ದಿ ಫ್ಯಾಕ್ಟರ್ಸ್ ಫಸ್ಟ್. ಸೊ ಫ್ಯಾಕ್ಟರ್ಸ್ ಆಫ್ 42 ಅಂತಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ನ ಕಂಡುಹಿಡಿಬೇಕು ನಾವು. ಸೊ 2ರಿಂದ ಶುರು ಮಾಡಿದ್ರೆ 2 2 4, 2 1 2, 21 ಹೋಗುತ್ತೆ. ಹಾಗೇನೆ 21 ಅಂದ್ರೆ ಲಾಸ್ಟ್ ಯೂನಿಟ್ ಡಿಜಿಟ್ ಆಡ್ ನಂಬರ್ ಆಗಿರೋದ್ರಿಂದ 2ರಿಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ 3ರಿಂದ ಡಿವೈಡ್ ಆಗುತ್ತಾ ಅನ್ನೋದಕ್ಕೆ ಡಿವಿಸಿಬಿಲಿಟಿ ರೂಲ್ಸ್ ಹೋದ ಸತಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ 2 + 1 3, ಆದ್ರಿಂದ 3 is divisible by 3. ಸೊ 3ರಿಂದ ಹೋಗುತ್ತೆ. 3 ಮಗ್ಗಿನಲ್ಲಿ 3 7 21 ಅಂತ ಬರುತ್ತೆ. ಸೊ ಈಗ 2 3 7 ಎಲ್ಲ ಪ್ರೈಮ್ ನಂಬರ್ಸ್, ಇನ್ನು ಮತ್ತೆ ಫ್ಯಾಕ್ಟರ್ಸ್ ಯಾರು ಇಲ್ಲ. ಆದ್ರಿಂದ
42 can be written as 2 into 3 into 7 ಅಂತ ಬರೀಬಹುದು. Similarly, we can find factors of 66. Factors of 66 ಹೆಂಗೆ ಕಂಡುಹಿಡಿಬಹುದು? ಸ್ಟ್ರೈಟ್ ಫಾರ್ವರ್ಡ್. ಮತ್ತೆ ಈವನ್ ನಂಬರ್ ಇದೆ, ಯೂನಿಟ್ ಡಿಜಿಟಲ್ 2ರಿಂದ ಹೋಗುತ್ತೆ, 2 33. ಅಗೈನ್ 33 is divisible by 3. So 3 into 11. So matte 11 is a prime number, 3 is a prime number. So you go on finding factors so that finally you have only prime factors tara madadaga you get the factors of 66 also. Ega therefore I can write 42 by 66 as 2 into 3 into 7 by 2 into 3 into 11 ಅಂತ. ಸೊ ಈ ಥರ 2 ಅಂಕಿ ಇದ್ದಾಗ ಇಟ್ ಈಸ್ ಸ್ಲೈಟ್ಲಿ ಈಸಿಯರ್. ಆಕ್ಚುಲಿ ಈಗ ಕಾಮನ್ ಫ್ಯಾಕ್ಟರ್ನಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾರು? 2 3 6, 2 3 6. ಸೊ ದಿಸ್ ಈಸ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಕ್ಯಾನ್ಸಲ್ ಮಾಡಿಬಿಟ್ರೆ ಒಂದೇ ಸ್ಟೆಪ್ಪಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲದ್ರೆ ನಾವು ಮಾಮೂಲಿ ಏನು ಮಾಡ್ತೀವಿ, 2 21 22 2 33 ಅಂತ ಹೇಳಿ ಮತ್ತೆ 3ರಿಂದ ಅದನ್ನ 3 7 21 3 11 ಆ ಥರ ಮಾಡ್ತೀವಿ. ಅದ್ರ ಬದಲು ವಿ ಶುಡ್ learn to find the highest common factor, so that highest common factor na nan cancel madbitre I will get the lowest term straight away. So the simplest procedure is to find HCF of numerator and denominator, numerator and denominator, cancelling which we get lowest form fraction. ಈ ತರ 2 ಅಂಕಿ ಇದ್ದಾಗ ಈ ತರದೆಲ್ಲ ಫ್ಯಾಕ್ಟರ್ಸ್ ಎಲ್ಲ ಮಾಡ್ತಾ ಹೋಗೋದು. 2ಕ್ಕಿಂತ ಜಾಸ್ತಿ ಆದ್ರೆ we have to have a slightly better method and a quicker method is there. A quicker method ನಾನು ಪ್ರೊಸೀಜರ್ ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಿ ಪ್ರೀವಿಯಸ್ ನಿಮ್ಮ 7ನೇ ಕ್ಲಾಸ್ 8ನೇ ಕ್ಲಾಸ್ ಬ್ಯಾಚ್ ಹುಡುಗರಿಗೆ ಹೇಳಿದ್ದೀನಿ. ಅದರ ನೋಟ್ಸನ್ನು ಕೊಡ್ತಾರೆ, ಆ ವಿಡಿಯೋನು ಪ್ರತಿಮಾ ಕಳಿಸ್ತಾರೆ, ಅದನ್ನ ನೋಡಿ ನೀವು. ಇಲ್ಲೂ ಹೇಳ್ತೀನಿ, ಆ ಪ್ರೊಸೀಜರ್ದು ಪ್ರೂಫ್ ಕಲ್ತ್ಕೊಳ್ಳೋದಕ್ಕೆ ನಿಮಗೆ ನಂಬರ್ ಥಿಯರಿದು ಕೆಲವೆಲ್ಲ ಥಿಯರಮ್ಸ್ ಎಲ್ಲ ಬೇಕು, ಯೂಕ್ಲಿಡ್ಸ್ ಲೆಮ್ಮ ಅದ್ರ ಬಗ್ಗೆ ಎಲ್ಲ ಹೇಳಿ ನಾವು ಈ HCF ಅನ್ನೋದೇನಿದೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಗೆ ಇನ್ನೊಂದು ಹೆಸರು ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತ. ಅದನ್ನ ನಂಬರ್ ಥಿಯರಿನಲ್ಲಿ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅನ್ನೋ ಪದದಿಂದ ಉಪಯೋಗಿಸ್ತಾರೆ. ಅಂದ್ರೆ ಬಿಕಾಸ್ ಎ ಫ್ಯಾಕ್ಟರ್ ಇಸ್ ಎ ಡಿವಿಸರ್ ಅಂಡ್ ಸಮಥಿಂಗ್ ವಿಚ್ ಡಿವೈಡ್ಸ್ ಎಕ್ಸಾಕ್ಟ್ ಡಿವಿಷನ್ ಅಂದ್ರೆ ಏನು, ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರಬೇಕು, ಅವಾಗ ಎಕ್ಸಾಕ್ಟ್ ಡಿವಿಷನ್ ಅಂತ ಹೇಳಿ. ಸೊ ಆ ಥರ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಒಂದೇ ಇದ್ದಾಗ ಕ್ಯಾನ್ಸಲ್ ಮಾಡ್ಬೋದಲ್ಲ. ಆ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ಸ್ ಬಗ್ಗೆ ತುಂಬಾ ಬೇಕಾದಷ್ಟು ಪ್ರಾಪರ್ಟೀಸ್ ಆಫ್ HCF ಅಥವಾ ಪ್ರಾಪರ್ಟೀಸ್ ಆಫ್ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತಾನೆ ಕೆಲವೆಲ್ಲ ಥಿಯರಮ್ ಇದೆ. ಆ ಥಿಯರಮ್ ಇಂದ ಪ್ರೂವ್ ಮಾಡಿ ಈ ಮೆಥಡ್ ವರ್ಕ್ ಆಗುತ್ತೆ ಅಂತ ತೋರಿಸ್ಬೋದು. ಯಾವ ಹುಡುಗರಿಗೆ ನಂಬರ್ ಥಿಯರಿ ಬಗ್ಗೆ ಪ್ಯೂರ್ ಮ್ಯಾಥಮೆಟಿಕ್ಸ್ ಮುಂದೆ ಓದಬೇಕು ಅಂತ ಆಸಕ್ತಿ ಬರುತ್ತೆ, ಆ ಹುಡುಗರು ನನಗೆ ಸಪರೇಟ್ ಆಗಿ ತಿಳಿಸಿ. ಐ ವಿಲ್ ಕಂಡಕ್ಟ್ ಎ ಸಪರೇಟ್ ಕ್ಲಾಸ್ ಫಾರ್ ಸಚ್ ಸ್ಟೂಡೆಂಟ್ಸ್. ಬಿಕಾಸ್ ಇಲ್ಲಿ ಅದನ್ನ ಮಾಡ್ತಾ ಇದ್ರೆ ಸುಮ್ಮನೆ ಇಟ್ ವಿಲ್ ಬಿ ಎಲ್ರಿಗೂ ಅದು ಒಂದು ರೀತಿ ತುಂಬಾ ನಂಬರ್ ಥಿಯರಿ ಕ್ಲಾಸಸ್ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಅದನ್ನ ನಾನು ಹೇಳೋದಿಲ್ಲ. ಬಟ್ ಈಗ ನಾನು ಏನು ಆ ಪ್ರೊಸೀಜರ್ ತೋರಿಸ್ತೀನಿ ಪ್ರೂಫ್ ಇಲ್ದಿರ, ಆ ಪ್ರೊಸೀಜರ್ ಇಲ್ಲಿಂದ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ಬರುತ್ತೆ ನಿಮಗೆ. ಏನಪ್ಪಾ ಅಂದ್ರೆ ದೊಡ್ಡ ಅಂಕಿಗಳನ್ನ ಇನ್ನೊಂದು ದೊಡ್ಡ ಅಂಕಿಯಿಂದ ಭಾಗಿಸೋದು, ದೊಡ್ಡ ಅಂಕಿಯಿಂದ ಇನ್ನೊಂದು ದೊಡ್ಡ ಅಂಕಿನ ಗುಣಿಸೋದು, ಟೇಬಲ್ಸ್ನ ಜ್ಞಾಪಕ ಇಟ್ಕೊಳ್ಳೋದು. ಅಂದ್ರೆ ಗುಣಿಸೋದು ಭಾಗಿಸೋದು ಈ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಸೆಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ದೆನ್ ಒಂದು ಫ್ರಾಕ್ಷನ್ಗೆ ಇದು ಲೋಯೆಸ್ಟ್ ಫಾರ್ಮ್ ಫ್ರಾಕ್ಷನ್ನ ಅಲ್ವಾ ಅಂತ ಕಂಡುಹಿಡಿಯೋದು ಬರುತ್ತೆ. ಸೊ ಅದೇನು ಅಂತಂತಂದ್ರೆ ಇಟ್ ಈಸ್ ನೋನ್ ಆಸ್ ಮೆಥಡ್ ಆಫ್ ಸಕ್ಸೆಸಿವ್ ಡಿವಿಷನ್ ಆಫ್ ದಿ ಟೇಕಿಂಗ್ ದಿ ಪ್ರೀವಿಯಸ್ ಡಿವಿಸರ್ ಆಸ್ ದಿ ರಿಮೈಂಡರ್ ಅಂತ. ರಿಮೈಂಡರ್ ಏನ್ ಬರುತ್ತೆ, ರಿಮೈಂಡರ್ನೇ ಡಿವಿಸರ್ ಅಂತ ತಗೊಂಡು ಪ್ರೀವಿಯಸ್ ಡಿವಿಸರ್ನ ಡಿವಿಡೆಂಡ್ ಅಂತ ತಗೊಂಡು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಲಾಸ್ಟ್ ಅಲ್ಲಿ 0 ರಿಮೈಂಡರ್ ಯಾವ ಡಿವಿಸರ್ಗೆ ಬರುತ್ತೋ ಅದು HCF ಅಂತ ಹೇಳಿ ಕಂಡುಹಿಡಿಯೋ ಪ್ರೊಸೀಜರು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ
42ಗೂ 66ಗೂ 6 ವಾಸ್ ದಿ HCF. ಅದನ್ನ ಹೆಂಗೆ ಡೈರೆಕ್ಟಾಗೆ ಹೌ ವಿ ಕ್ಯಾನ್ ಫೈಂಡ್ ಅಂತ ಇಟ್ಕೊಳ್ಳಿ. ನ್ಯೂಮರೇಟರ್ ಡಿನಾಮಿನೇಟರ್ನಲ್ಲಿ ಒಂದು ದೊಡ್ಡ ಅಂಕಿ ಇರುತ್ತೆ, ಇನ್ನೊಂದು ಸಣ್ಣ ಅಂಕಿ ಇರುತ್ತೆ. ಸಣ್ಣ ಅಂಕಿಯಿಂದ ದೊಡ್ಡ ಅಂಕಿನ ಡಿವೈಡ್ ಮಾಡ್ಕೊಂಡು ಬರೋದು. ಈಗ ನೋಡಿ, 42ರಿಂದ 66 ಭಾಗಿಸಕ್ಕೆ ಹೋದಾಗ ವಿ ನೋ ದಟ್ 42 ಅಂದ್ರೆ 80 ಬರುತ್ತೆ. ಸೊ ಒಂದ್ ಸತಿ ಮಾತ್ರ ಹೋಗುತ್ತೆ. ಸೊ 42 ಅಂದ್ಲಿ 42. ಸೊ 42ರಿಂದ ಭಾಗಿಸಿದ್ರೆ 6ರಲ್ಲಿ 2 ಹೋದ್ರೆ 4, 6ರಲ್ಲಿ 4 ಹೋದ್ರೆ 2. ಸೊ 24ನ್ನ ಇವಾಗ ಏನ್ ಮಾಡ್ತೀವಿ ನಾವು? ವಿ ಟೇಕ್ ಇಟ್ ಆಸ್ ದಿ ಡಿವಿಸರ್. ಸೊ ರಿಮೈಂಡರ್ ಆಸ್ ಡಿವಿಸರ್ ಮಾಡ್ಕೋತೀವಿ. ಈಗ ಇದು ಸ್ಮಾಲರ್ ನಂಬರ್ ಆಸ್ ಡಿವಿಸರ್, ತಗೊಂಡು ರಿಮೈಂಡರ್ ಆಸ್ ಡಿವಿಸರ್ ನೆಕ್ಸ್ಟ್ ಮಾಡಿ. 42 ಏನಿದು? ದಿಸ್ ವಾಸ್ ಪ್ರೀವಿಯಸ್ ಡಿವಿಸರ್. ದಿಸ್ ಈಸ್ ಪ್ರೀವಿಯಸ್ ಡಿವಿಸರ್ ಅಂದ್ರೆ ಈ ಹಿಂದೆ ಇದ್ದಿದ್ದ ಡಿವಿಸರ್ನ ಈಗ ಬಂದಿದ್ದ ರಿಮೈಂಡರ್ ಇಂದ ಭಾಗಿಸೋದು. ಇದನ್ನ ಭಾಗಿಸಕ್ಕೆ ಹೋದಾಗ 24 2ಲಿ 48 ಆಗ್ಬಿಡುತ್ತೆ. ಅದರಿಂದ ಇದು ಒಂದೇ ಒಂದ್ಸತಿ ಹೋಗುತ್ತೆ. ಸೊ 24 ಅಂತಾದ್ರೆ ಮತ್ತೆ 18 ಬರುತ್ತೆ. 12ರಲ್ಲಿ 4 ಹೋದ್ರೆ 8, 3ರಲ್ಲಿ 2 ಹೋದ್ರೆ 1. ಸೊ ಅಗೈನ್ ಏನ್ ಬಂತು ನಮ್ಗೆ? ದೇರ್ ಇಸ್ ಅ ಡಿವಿಸರ್. ಸೊ ಈಗ ಮತ್ತೆ ನ್ಯೂ ರಿಮೈಂಡರ್ ಏನ್ ಬಂತು ಅದನ್ನ ಅಗೈನ್ ಯು ಟೇಕ್ ಇಟ್ ಆಸ್ ರಿಮೈಂಡರ್ ಆಸ್ ಡಿವಿಸರ್. ದೆನ್ ಪ್ರೀವಿಯಸ್ ಡಿವಿಸರ್ ಏನಿತ್ತಲ್ಲ ಅದನ್ನ ಇವಾಗ ಡಿವಿಡೆಂಡ್ ಅಂತ ತಗೊಳ್ಳೋದು. ಇದೇನಿದು? ದಿಸ್ ಈಸ್ ಪ್ರೀವಿಯಸ್ ಡಿವಿಸರ್, ಈ ಹಿಂದೆ ಇದ್ದಿದ್ದು. ಇದರಿಂದ ಮಾಡಿದಾಗ ಮತ್ತೆ 18 2ರಲ್ಲಿ 36 ಆಗುತ್ತೆ, 18 ಹೋಗುತ್ತೆ. ಸೊ ಈಗ 24ರಲ್ಲಿ 18 ಹೋದ್ರೆ 6 ಬಂತು. ಅಗೈನ್ ಯು ಟೇಕ್ ದಿಸ್ ಆಸ್ ದಿ ಡಿವಿಸರ್, ರಿಮೈಂಡರ್ ಆಸ್ ಡಿವಿಸರ್. ಈ ಸಣ್ಣ ಲೆಕ್ಕಕ್ಕೆ ಇದೇನು ಇಷ್ಟೊಂದು ಅನ್ಸುತ್ತೆ, ಬಟ್ ದೊಡ್ಡ ಲೆಕ್ಕ ಬಂದಾಗ ದಿಸ್ ಈಸ್ ದಿ ವೆರಿ ಫಾಸ್ಟ್ ಪ್ರೊಸೀಜರ್ ಅಂಡ್ ದೆನ್ ಶೂರ್ ಪ್ರೊಸೀಜರ್. ಸೊ ಇದು ಪ್ರೀವಿಯಸ್ ಡಿವಿಸರ್ ಯಾರು? 18, ಅದನ್ನ ಭಾಗಿಸೋದು ಮತ್ತೆ. ಸೊ ದಿಸ್ ಈಸ್ ವಾಟ್ ಪ್ರೀವಿಯಸ್ ಡಿವಿಸರ್. ಈಗ 6 3ಲಿ 18 ಅಂತ ಕ್ಲೀನ್ ಆಗಿ ಹೊರಟೋಗಿ 0 ರಿಮೈಂಡರ್ ಆಯ್ತು. ಈಗ 0 ರಿಮೈಂಡರ್. ಸೊ ಅವಾಗ ರಿಮೈಂಡರ್ ಆಸ್ ಡಿವಿಸರ್ ಲಾಸ್ಟ್ ಎಕ್ಸಾಕ್ಟ್ ಡಿವಿಸರ್ ಇದು. ದಿಸ್ ಈಸ್ ಲಾಸ್ಟ್ ರಿಮೈಂಡರ್ as exact divisor. Exact divisor ಅಂದ್ರೆ 0 ರಿಮೈಂಡರ್. ಇಲ್ಲಿ ಏನ್ ಬಂತು? ರಿಮೈಂಡರ್ ಲಾಸ್ಟ್ ಅಲ್ಲಿ 0 ಆಯ್ತು. ಲಾಸ್ಟ್ ರಿಮೈಂಡರ್ ಇಸ್ ಎಕ್ಸಾಕ್ಟ್ ಡಿವಿಸರ್ ಈಕ್ವಲ್ಸ್ HCF. ಸೊ ನೋಡಿ ಇಲ್ಲಿ ಈಕ್ವಲ್ಸ್ ಎಷ್ಟು ಬಂತು? 6. ಸೊ 6 ಅನ್ನೋದು ಬಂದ ತಕ್ಷಣನೇ 42ನ್ನ 6ರಿಂದ ಭಾಗಿಸೋದು. ಆ 42 2 ಟರ್ಮ್ ಕೊಟ್ಟಿದ್ರಲ್ಲ, 6 7 42 ಅಂತ ಬಂತು. ದೇರ್ ಫಾರ್ 42 ಈಕ್ವಲ್ಸ್ 6 into 7 ಅಂತ ಬರೆಯೋದು. ಐ ಆಮ್ ಜಸ್ಟ್ ಟೆಲಿಂಗ್ ಯು ದ ಪ್ರೊಸೀಜರ್. ದಿಸ್ ಇಸ್ ಅ ಸ್ಮಾಲರ್ ಪ್ರಾಬ್ಲಮ್, ಬಟ್ ಹೌ ಟು ಡೂ ಇಟ್ ಅನ್ನೋದು ಈ ಸಿಂಪಲ್ ಪ್ರಾಬ್ಲಮ್ ಅಲ್ಲಿ ಅರ್ಥ ಆದ್ರೆ ನೆಕ್ಸ್ಟ್ ದೊಡ್ಡ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಅಗೈನ್ HCF ಎಷ್ಟು ಬಂದಿದೆ? 6. ಇನ್ನೊಂದು ಅಂಕಿ ಏನಿತ್ತು? 66 ಇತ್ತು. ಸೊ ಇದನ್ನ 6 11 66 ಅಂತ ಭಾಗಿಸಿದ್ರೆ ಬರುತ್ತೆ. ಸೊ ಇಲ್ಲಿ 6 7 42 ಬಂದಿತ್ತು, ಇಲ್ಲಿ 6 11 66 ಆಯ್ತು. ಸೊ 66 ಈಕ್ವಲ್ಸ್ 6 into 11 ಅಂತ ಬಂತು. ದೇರ್ ಫಾರ್ 42 by 66 ಈಕ್ವಲ್ಸ್ 6 into 7 by 6 into 11. ಈ HCF ಲೆವೆಲ್ಗೆ ಬಂದ್ಬಿಟ್ಟಾಗ ಇನ್ನು ಉಳಿದಿದ್ದ ಅಂಕಿಗೆ ಬೇರೆ ಯಾವುದೋ ಕಾಮನ್ ಫ್ಯಾಕ್ಟರ್ ಇರಕ್ಕೆ ಸಾಧ್ಯನೇ ಇರಲ್ಲ. 1 ಬಿಟ್ರೆ ಬೇರೆ ಯಾವುದೋ ಕಾಮನ್ ಫ್ಯಾಕ್ಟರ್ ಇರೋದಿಲ್ಲ. ಸೊ ಯು ವಿಲ್ ಗೆಟ್ ದಿಸ್ ಅಂತ ಹೇಳಿ. ಸೊ ಈ ಪ್ರೊಸೀಜರ್ನ ಹೌ ಯೂಸ್ಫುಲ್ ದಿಸ್ ಪ್ರೊಸೀಜರ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಬೈ ಟೇಕಿಂಗ್ ಎ ಲಾರ್ಜ್ ಪ್ರಾಬ್ಲಮ್. ಓಕೆ, ಸೊ ಒಂದು ಲಾರ್ಜ್ ಪ್ರಾಬ್ಲಮ್ನ ತಗೊಂಡು ರೆಡ್ಯೂಸ್
So I am now taking a problem from example from Hall and Stevens. Example from Hall and Stevens book. Reduce the given fraction. The given fraction alla beda. Reduce reduce 3538 by 37382 to its lowest form, or reduce the given fraction to lowest terms. ಏನಂದ್ರು ಒಂದನೇ, or simplify the given fraction ಅಂತ ಏನೇ ಹೇಳಿದ್ರು it is the same. ಸೊ ಈಗ ನೋಡಿ, ಈಗ 3538 3782 ಎರಡು 4 ಅಂಕಿದು. ಇದಕ್ಕೆ ನಾನು ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿತಾ ಹೋದ್ರೆ ಎಷ್ಟೊತ್ತು ತನಕ, ಕೆಲವು ಸತಿ 3 ಅಂಕಿ ಪ್ರೈಮ್ ಫ್ಯಾಕ್ಟರ್ ಬಂದ್ಬಿಡ್ಬೋದು, 2 ಅಂಕಿ ಪ್ರೈಮ್ ಫ್ಯಾಕ್ಟರ್ ಬಂದ್ಬಿಡ್ಬೋದು. ಎಷ್ಟೊಂದು ಪ್ರೈಮ್ ಫ್ಯಾಕ್ಟರ್ಸ್ ಬಗ್ಗೆ ನನಗೆ ಗೊತ್ತೇ ಇರೋದಿಲ್ಲ. ಸೊ ಬೆಸ್ಟ್ ಈಸ್ ಟು ಫಾಲೋ ದಿಸ್ ಪ್ರೊಸೀಜರ್ ಅಂಡ್ ಫೈಂಡ್ ದಿ ಲಾಸ್ಟ್ remainder divisor which gives exact division, which will be the HCF. ಆ HCF ಬಂದ್ಮೇಲೆ ಎರಡು ನಂಬರ್ನ ಭಾಗಿಸಿದ್ರೆ ರಿಮೈನಿಂಗ್ ಟರ್ಮ್ಸ್ ಸಿಗುತ್ತೆ. ಸೊ ಯೂಸಿಂಗ್ ದಿ ಕ್ವಿಕ್ ಪ್ರೊಸೀಜರ್ ಏನ್ ಮಾಡಬೇಕು, 3538 is smaller than 3782. ಸೊ ಹಾಗಾಗಿ ಏನ್ ಮಾಡ್ತೀವಿ, ಸ್ಮಾಲರ್ ನಂಬರ್ನ we take it as divisor. ಸೊ ಸ್ಮಾಲರ್ ನಂಬರ್ as divisor ತಗೊಂಡೆ ಫಸ್ಟ್, and bigger number has become the dividend. ಸೊ ಎರಡು 4 ಅಂಕಿ ಇರೋದ್ರಿಂದ ಇದು 3500 ಪ್ಲಸ್ ಇದೆ, ಇದು 3700 ಪ್ಲಸ್ ಇದೆ. ಸೊ ಈ ಟ್ರಯಲ್ ಕೋಶೆಂಟ್ ನ ಕಂಡುಹಿಡಿಯೋದೇ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್. ಸೊ ಇದನ್ನ ನಾವು 1ರಿಂದ ಗುಣಿಸಿದ್ರೆ, ಸೊ ಕೋಶೆಂಟ್ ಇಂದ ಡಿವಿಸರ್ ನ ಗುಣಿಸ್ಬಿಟ್ಟು ಬರೆದ್ರೆ ನಮಗೆ ರಿಮೈಂಡರ್ ಸಿಗುತ್ತೆ. ಸೊ ಓಕೆ, ದಿಸ್ ಈಸ್ ಅ ಟ್ರಯಲ್ ಕೋಶೆಂಟ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಟ್ರಯಲ್ ಕೋಶೆಂಟ್. ಹೆಂಗಿರ್ಬೇಕು ನಮಗೆ, ಟ್ರಯಲ್ ಕೋಶೆಂಟ್ ಶುಡ್ ಬಿ ಸಚ್ ದಟ್ ವೆನ್ ಯು ಮಲ್ಟಿಪ್ಲೈ ದಿ ಟ್ರಯಲ್ ಕೋಶೆಂಟ್ ವಿತ್ ದಿ ಡಿವಿಸರ್, ಇಲ್ಲಿ ಏನ್ ಬರುತ್ತೋ ಅದು ದಿ ರಿಮೈಂಡರ್ ಶುಡ್ ಬಿ ಸ್ಮಾಲರ್ ದ್ಯಾನ್ ದಿ ಡಿವಿಸರ್. ಟ್ರಯಲ್ ಕೋಶೆಂಟ್ ಶುಡ್ ಗಿವ್ ಎ ರಿಮೈಂಡರ್ ಸ್ಮಾಲರ್ ದ್ಯಾನ್ ದಿ ಡಿವಿಸರ್. ಅವಾಗ ನಾವು ಮ್ಯಾಕ್ಸಿಮಮ್ ಡಿವೈಡ್ ಮಾಡಿದೀವಿ ಅಂತ, ಸ್ಮಾಲರ್ ದ್ಯಾನ್ ದಿ ಡಿವಿಸರ್, ಆರ್ ಇಟ್ ಕ್ಯಾನ್ ಗಿವ್ ಎಕ್ಸಾಕ್ಟ್ ಡಿವಿಷನ್ ಆಲ್ಸೋ. ಸೊ ಈ ತರ ಟ್ರಯಲ್ ಕೋಶೆಂಟ್ ತಗೊಂಡು ಟ್ರಯಲ್ ಕೋಶೆಂಟ್ ಇಂದ ಇದನ್ನ ಗುಣಿಸ್ಕೊಂಡು ಬರೋದು. 1 8 8, 1 3 3, 1 5 5, 1 3 3. ಇದು ಬರ್ಕೋಬೇಕಾದ್ರೆ ಕೇರ್ಫುಲ್ ಆಗಿ ನೋಡಿ. ಗುಣಿಸ್ಬೇಕಾದ್ರೆ ನಾನು ಈ 4 ಅಂಕಿ ಗುಣಿಸ್ತಾ ಇದ್ದೀನಿ, ಇಲ್ಲಿ 4 ಅಂಕಿ ಇದೆ, ಅದರಿಂದ ಯೂನಿಟ್ ಇಂದ ಯೂನಿಟ್ಗೆ ಯೂನಿಟ್ ಪ್ಲೇಸ್ ಅಲ್ಲೇ ಕರೆಕ್ಟ್ ಆಗಿ ಬರ್ಕೋಬಹುದು. ಸೊ ಈಗ ನೆಕ್ಸ್ಟ್, ಇವಾಗ ಇದನ್ನ ಕಳಿಬೇಕು. ಕಳಿಬೇಕಾದ್ರೆ ದಶಕ ತಗೊಳ್ಳೋದು ಗೊತ್ತಿರುತ್ತೆ. 2ರಲ್ಲಿ 8 ಹೋಗೋದಿಲ್ಲ, ಸೊ 12. 12ರಲ್ಲಿ 8 ಹೋದ್ರೆ 4. ಸೊ ಇಲ್ಲೊಂದು ದಶಕ ತಗೊಂಡಿರೋದ್ರೆ 8 7 ಆಗೋಗಿರುತ್ತೆ. 7ರಲ್ಲಿ 3 ಹೋದ್ರೆ 4, ಮತ್ತೆ 7ರಲ್ಲಿ 5 ಹೋದ್ರೆ 2, 3ರಲ್ಲಿ 3 ಹೋದ್ರೆ 0 ಬಂತು. ಸೊ ಈಗ ಇದನ್ನ ನಾನು ಏನ್ ಮಾಡಬೇಕು, ರಿಮೈಂಡರ್ as ಟ್ರಯಲ್ ಡಿವಿಸರ್ ತಗೊಂಡು ಪ್ರೀವಿಯಸ್ ಡಿವಿಸರ್ ನ ನಾನೀಗ ಡಿವಿಡೆಂಡ್ ಅಂತ ತಗೋಬೇಕು. ದಿಸ್ ಈಸ್ ವಾಟ್ ಪ್ರೀವಿಯಸ್ ಡಿವಿಸರ್. ಇದನ್ನ ಮತ್ತೆ ಭಾಗಿಸೋದು. ಈಗ ನೋಡಿ, ಇಲ್ಲಿ 3 ಅಂಕಿ ಇದೆ, ಇದಕ್ಕೆ 4 ಅಂಕಿ ಇದೆ. ಹೆಂಗೆ ಟ್ರಯಲ್ ಕೋಶೆಂಟ್ ಕಂಡು ಹಿಡಿಯೋದು ಅಂತಂದ್ರೆ, ಈಗ ಫಸ್ಟ್ ಲಾಸ್ಟ್ 2 ಯೂನಿಟ್ ಬಿಟ್ರೆ, ಇವಾಗ 44 ಅಂತ ಬಿಟ್ರೆ ಇದು 38 ಆಗುತ್ತೆ.
ಇದು 38 ಹೋದ್ರೆ ಏನಾಗುತ್ತೆ, ಲಾಸ್ಟ್ 2 ಅಂಕಿ ಬಿಟ್ರೆ 35/2 ಅಂತ ಬರುತ್ತೆ. ಈ ಟ್ರಯಲ್ ಕೋಶೆಂಟ್ ಕಂಡುಹಿಡಿಯೋ ಪ್ರೊಸೀಜರ್ನ ಸ್ವಲ್ಪ ಕ್ಲೀನಾಗಿ ತಿಳ್ಕೊಳ್ಳಿ. 3538/244 ಅಂತ ಆಯ್ತು. ಸೊ ಇಲ್ಲಿ ಈ 2 ಅಂಕಿ ಬಿಟ್ರೆ ನಮಗೆ 35 2ರಿಂದ ಹೋಗ್ಬೇಕಾದ್ರೆ ಎಷ್ಟು, 17 34 ಅಂತ ಬಂದ್ಬಿಡುತ್ತೆ. ಆದ್ರೆ 17 34 ಅಂತ ಬರೋದಕ್ಕೆ ಇಲ್ಲಿ ನಾವು ಒಂದ್ಸತಿ ನೋಡ್ಕೋಬೇಕು. ನಾನು 34 17ರಿಂದ ಮಾಡ್ಬೋದಾ, 16ರಿಂದ ಮಾಡ್ಬೇಕಾ, ಎಷ್ಟರಿಂದ ಮಾಡ್ಬೋದು ಅಂತ ಸ್ವಲ್ಪ ಡೌಟ್ ಬಂದ್ರೆ ಏನ್ ಮಾಡೋದು, ಈ 353/24 ಅಂತ ಅನ್ನೋದನ್ನ ಒಂದು ಟ್ರಯಲ್ ತರ ನೋಡ್ಕೊಳ್ಳೋದು. ಟ್ರಯಲ್ ತರ ನೋಡಿದಾಗ ಏನ್ ಅಪ್ರಾಕ್ಸಿಮೇಟ್ ಏನ್ ಮಾಡ್ಕೋಬಹುದು, ಇದನ್ನೊಂದು 350 ಇದೊಂದು 25 ಅಂತ ಮಾಡ್ಕೋಬಹುದು. ಸೊ 25 350 ಅಂತ ಮಾಡಿದ್ರೆ 4 5 20 4 2 8 ಅಂತ ಬರ್ತಲ್ಲ, 25 8 8 5 40 8 16 4 20. ಸೊ 25 10 250 25 12 ಈ ತರ ಒಂದು ಟ್ರಯಲ್ ನೋಡ್ಕೊಂಡು ಹೋದಾಗ ಬಿಟ್ವೀನ್ 16 and 15 ಬರುತ್ತೆ. ಸೊ ಒಂದ್ಸತಿ 15 ಅಂತ ಲೋಯರ್ ತಗೊಳ್ಳೋದು, ರಿಮೈಂಡರ್ 244 ಜಾಸ್ತಿ ಬಂದ್ರೆ ಇನ್ಕ್ರೀಸ್ ಇಟ್ ಬೈ 1 more ನಂಬರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದ್ಸತಿ ತೋರಿಸ್ತೀನಿ ನೋಡಿ. 15 ಟ್ರಯಲ್ ಕೋಶೆಂಟ್ ಅಂತ ತಗೊಳ್ತೀನಿ ನಾನು. ಯಾಕೆ 15 ಟ್ರಯಲ್ ಕೋಶೆಂಟ್ ತಗೊಳ್ಳಿ ಅಂತಂದ್ರೆ ಆಕ್ಚುಲಿ 215 30 ಆಗ್ಬಿಡುತ್ತೆ, 216 32 217 34. ಸೊ ಆದ್ರಿಂದ ಇಟ್ ಈಸ್ ಬೆಟರ್ ಐ ಟೇಕ್ ಇಟ್ as 16. ಒಂದು ಸ್ವಲ್ಪ ಟ್ರೈ ಮಾಡ್ಬೋದು. ಇಫ್ ದಿ ಮಲ್ಟಿಪ್ಲೈ ಮಾಡಿದಾಗ 3500 ಜಾಸ್ತಿ ಬಂದ್ರೆ ರೆಡ್ಯೂಸ್ ಇಟ್ ಬೈ 1, ರಿಮೈಂಡರ್ 244 ಜಾಸ್ತಿ ಬಂದ್ರೆ ಇನ್ಕ್ರೀಸ್ ಇಟ್ ಬೈ 1, ಹಂಗೆ ಮಾಡೋದು. ಸೊ 16 ಅಂತ ಇಟ್ಕೋತೀನಿ ಟ್ರಯಲ್ ಕೋಶೆಂಟ್. ಟ್ರಯಲ್ ಕೋಶೆಂಟ್ ಸೊ 16 ಮಗ್ಗಿಯಿಂದ ಇವಾಗ ಗುಣಿಸ್ಕೊಂಡು ಬರೋದು. 16 4 64. ಈ ಮಗ್ಗಿ ಬಹಳ ಇಂಪಾರ್ಟೆಂಟ್. ಸೊ ಇದು ಗುಣಾಕಾರ ಭಾಗಾಕಾರ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ಲೆಕ್ಕ ಚೆನ್ನಾಗಿ ಬರಬೇಕು. ಈಗ ಕಾಂಪಿಟೇಷನ್ ಸ್ಕಿಲ್ಗೆ ಅದೇ ಇಂಪಾರ್ಟೆಂಟ್. 16 4 64 6, 16 4 64 6 77 ದಶಕ, 16 2 32 7, 16 2 32 7 39 ಬಂದ್ಬಿಡ್ತು. ಕರೆಕ್ಟ್ ಆಗಿದೆ ನೋಡಿ. 16 4 64 6, 16 4 64 6 77, 16 3 ಸಾರಿ 16 4 64 16 32 39. ಸೊ ಇದು ದಿಸ್ ಈಸ್ ಟ್ರಯಲ್ ಕೋಶೆಂಟ್ ಈಸ್ ಲಾರ್ಜರ್. ಸೊ ಅದಕ್ಕೇನು ಮಾಡ್ತೀನಿ ನಾನು ಇವಾಗ, ಅದನ್ನೊಂದು ಕಮ್ಮಿ ಮಾಡ್ಕೊಳ್ಳೋದು. ಐ ವಿಲ್ ಟ್ರೈ ಟು ನೌ make it 15. ಸೊ 15 4 60, 15 4 66 66, 15 2 36 36 ಬಂತು. ಸೊ 15 ಆಲ್ಸೋ as a trial quotient became more. ಸೊ ಐ ವಿಲ್ ರೆಡ್ಯೂಸ್ ನೌ ಟು 14 ಅಂತ ತಗೊಳ್ತೀನಿ. 14 ತಗೊಂಡ್ರೆ ಏನಾಗುತ್ತೆ, 14 4 56, 14 4 56 5 61, 14 2 28 6 34. ಸೊ ನೌ ಐ ಆಮ್ ಸೇಫ್. ಈ ಥರ ಟ್ರಯಲ್ ಕೋಶೆಂಟ್ ಕಂಡುಹಿಡ್ಕೊಳ್ಳೋದು ಯು ಶುಡ್ ಲರ್ನ್. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ತಾ 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 ಸ್ಟ್ರೈಟ್ ಅವೇ ಬರುತ್ತೆ. ಐ ಜಸ್ಟ್ ಟುಕ್ 2 ಎಕ್ಸ್ಟ್ರಾ ಟ್ರಯಲ್ ಕೋಶೆಂಟ್ ಜಸ್ಟ್ ಟು ಶೋ ಯು ಹೌ ಯು ಹ್ಯಾವ್ ಟು ಚೇಂಜ್ ದಿ ಟ್ರಯಲ್ ಕೋಶೆಂಟ್. ಅದಕ್ಕೆ ಟ್ರಯಲ್ ಕೋಶೆಂಟ್ ಅಂತ ಹೇಳಿ. ಸೊ 8 6 ಹೋದ್ರೆ 2, 3 1 ಹೋದ್ರೆ 2, 5 4 ಹೋದ್ರೆ 1, 122 ಬಂತು. ಸೊ ನೌ this has to become the next trial divisor. Remainder as trial divisor. ಮತ್ತೆ previous divisor 244, previous divisor 244. ಇದೇನಿದು ಪ್ರೀವಿಯಸ್ ಡಿವಿಸರ್. ಓಕೆ, ಸೊ ಈಗ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. 2 ಮಗ್ಗಿನಲ್ಲಿ 12 2 24 ಇದೆ, 2ರಿಂದ ಗುಣಿಸಿ ನೋಡೋಣ ಅಂತ ಟ್ರಯಲ್ ಕೋಶೆಂಟ್ ತಗೊಳ್ಳೋದು. 2 2 4, 2 2 4, 2 1 2 ಕ್ಲೀನಾಗೆ ಹೊರಟೋಯ್ತು. ಸೊ ದೇರ್ ಫಾರ್ ದ ಲಾಸ್ಟ್ ರಿಮೈಂಡರ್ ಡಿವಿಸರ್ ವಿಚ್ ಗಿವ್ಸ್ ಅನ್ ಎಕ್ಸಾಕ್ಟ್ ಡಿವಿಷನ್ ಬೈ 0 ರಿಮೈಂಡರ್ ವಿಲ್ ಬಿ ದಿ HCF. ನೋಡಿ 2 ಸ್ಟೆಪ್ ಅಲ್ಲಿ ದೊಡ್ಡ ಅಂಕಿಗೆ ಬಂದ್ಬಿಡುತ್ತೆ. ದೇರ್ ಫಾರ್ last remainder divisor
giving 0 remainder equals HCF equals 122. ಸೊ ಇದು 122 ಅಂತ HCF ಬಂತು. HCF 122 ಬಂದ ಮೇಲೆ 3538 ನ ಅದರ್ ಫ್ಯಾಕ್ಟರ್ಸ್. Therefore, to find HCF ಒಂದು ಫ್ಯಾಕ್ಟರ್ ಆದ್ರೆ ಇನ್ನೊಂದು ಬೇರೆ ಫ್ಯಾಕ್ಟರ್ ಇರುತ್ತೆ ನಂಬರ್ಗೆ. ಟು ಫೈಂಡ್ ಅದರ್ ಫ್ಯಾಕ್ಟರ್ಸ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಯಾವ್ಯಾವುದು? 3538. ಇವಾಗ ಯೂಸಿಂಗ್, ಲೆಟ್ ಅಸ್ ಯೂಸ್ long division method. Long division method. ಇಲ್ಲಿ ನಾವು ಈ ಲಾಂಗ್ ಡಿವಿಷನ್ ಮಾಡಿದ್ವಿ, ಆದ್ರೆ ಬರ್ಕೊಂಡಿದ್ದ ಪ್ರೊಸೀಜರ್ ಈ ತರ ಬರೆದ್ವಿ. ಯಾಕೆ? ನಮಗೆ ಲಾಸ್ಟ್ ರಿಮೈಂಡರ್ ಗೊತ್ತಾಗ್ತಾ ಬರ್ಬೇಕು ಅಂತ ಮೇಲೆ ಆ ತರ ಬರ್ಕೊಂಡ್ವಿ. ಈಗ ನಮಗೆ ಜಸ್ಟ್ ಒನ್ ಮೋರ್ ಫ್ಯಾಕ್ಟರ್ ಬೇಕು. ಅದಕ್ಕೆ ಹೆಂಗ್ ಬರ್ಕೊಳ್ಳೋಣ ಅಂದ್ರೆ, ವಿ ವಿಲ್ ರೈಟ್ ಇಟ್ ಲೈಕ್ ದಿಸ್. ತರ ಒಂದು ಗೀಟ್ ಹಾಕೊಳ್ಳೋದು. ಓಕೆ, ಇಲ್ಲಿ HCF ಬರ್ಕೊಳ್ಳೋದು 122. ಇದೇನಿದು? HCF. ನೆಕ್ಸ್ಟ್ ಎರಡು ನಂಬರ್ ಇದೆ. ಯಾವ್ಯಾವ್ದಿದೆ? ಒಂದು ನ್ಯೂಮರೇಟರ್ 3538 ಅಂತಿದೆ. ಸೊ ಈ ಲಾಂಗ್ ಡಿವಿಷನ್ ಅಲ್ಲಿ ಏನ್ ಮಾಡ್ತೀವಿ? ಇದು 3 ಅಂಕೆ ಇದೆ, ಫಸ್ಟ್ 3 ಅಂಕೆನೇ ತಗೊಳ್ಳೋಣ. 122, 12 2 24. ಸೊ ಇದು 35 ಇದೆ. 12 3 36 ಆಗ್ಬಿಡುತ್ತೆ. ಸೊ 3 ತಗೊಂಡ್ರೆ ನನ್ಗೆ ಏನಾಗ್ಬಿಡುತ್ತೆ? 12 3 36 ಬರುತ್ತೆ. ಬೇಡ, 2 ತಗೊಳ್ಳೋಣ ಅಂತ ಹೇಳಿ ಇದನ್ನ ಮತ್ತೆ ಟ್ರಯಲ್ ಕೋಶೆಂಟ್ 2 ಅಂತ ಬರ್ಕೊಳ್ಳೋದು. ಸೊ ಇದೇನಿದು? ಟ್ರಯಲ್ ಕೋಶೆಂಟ್. ಆ ಟ್ರಯಲ್ ಕೋಶೆಂಟ್ ಇಂದ ಏನ್ ಮಾಡ್ಬೇಕು? ಇದನ್ನ ಗುಣಿಸ್ಬೇಕು. ಇಲ್ಲಿ 3 ಅಂಕಿ ಗುಣಿಸಿದ್ರೆ 3 ಅಂಕಿನೇ ಬರುತ್ತೆ, ಯಾಕಂದ್ರೆ ಇಲ್ಲಿ 2 ಅಂದ್ರೆ 2 ಲಾಸ್ಟ್ ಅಲ್ಲಿ ಬರುತ್ತೆ. ಹಂಗಾಗಿ ಫಸ್ಟ್ 3 ಡಿಜಿಟ್ಸ್ ಕೆಳಗಡೆನೆ ಬರ್ಕೊಂಡು ಹೋಗ್ಬೇಕು. 2 2 4, 2 2 4, 2 1 2. ಸೊ ಈ ಫಸ್ಟ್ 3 ಡಿಜಿಟ್ಸ್ ತಗೊಂಡು we have now multiplied because the HCF had 3 digits. We took first 3 digits. ಸೊ ಈಗ ಇದ್ರಲ್ಲಿ ಕಳೆಯೋದು. ಇವಾಗ ಮೈನಸ್ 13 4 ಹೋದ್ರೆ 9, 13 4 ಹೋದ್ರೆ 9, 4 4 ಹೋದ್ರೆ 0, 3 2 ಹೋದ್ರೆ 1. ಸೊ ಈಗ 8ನ ಈಗ ಇಳಿಸ್ಕೋಬೇಕು. ಇದನ್ನ ಇಲ್ಲಿ ಇಳಿಸ್ಕೋಬೇಕು. ಈಗ ನೆಕ್ಸ್ಟ್ ನಮ್ಗೆ ತಗೊಂಡೆ ನಾನು. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ 122 ಇದೆ, 1098 ಇದೆ. ಸೊ ಫಸ್ಟ್ 3 ಡಿಜಿಟ್ಸ್ ತಗೊಂಡ್ರೆ 109 ಅಂತ ಕಮ್ಮಿ ಇದೆ. ಸೊ 1ಕ್ಕೆ ಹೋಗೋದಿಲ್ಲ, ಅದಕ್ಕಿಂತ ಜಾಸ್ತಿನೇ ಹೋಗ್ಬೇಕು. ಸೊ ಟ್ರಯಲ್ ಕೋಶೆಂಟ್ ಹೆಂಗಿರ್ಬೇಕು? ಇಟ್ ಶುಡ್ ಬಿ ಸಚ್ ದಟ್ ವೆನ್ ಐ ಮಲ್ಟಿಪ್ಲೈ ದಿ ಯೂನಿಟ್ ಡಿಜಿಟ್ ಆಫ್ HCF ಯೂನಿಟ್ ಡಿಜಿಟ್ ನ ನಾನು ಟ್ರಯಲ್ ಕೋಶೆಂಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 ಯಾವ್ದಕ್ಕೆ ಬರುತ್ತೆ? 4 2 8 ಅಂತ ಬರುತ್ತೆ. ಸುಮ್ಮನೆ ಒಂದ್ಸತಿ ಟ್ರೈ ಮಾಡೋದು ನೋಡಿದ್ರೆ 4 2 8, 4 2 4 1 4, ಬರೀ 4 ಆಗೋಯ್ತು. ಸೊ ರಿಮೈಂಡರ್ ವಿಲ್ ಬಿ ಮೋರ್. ನೆಕ್ಸ್ಟ್ 5 2 10, 6 2 12, 7 2 14, 8 2 16, 9ರಿಂದ ಬರುತ್ತೆ. 9 2 18, 8 ಬರುತ್ತೆ. ಲೆಟ್ ಮಿ ಟ್ರೈ 9 ಅಂತ ನೆಕ್ಸ್ಟ್ ಟ್ರೈ ಮಾಡೋದು. ಸೊ 9 2 18, 9 2 18 1 19, 9 9 1 10. ಸೊ ದಿಸ್ ನೈಸ್ಲಿ divides. Exact division ಆಯ್ತು. Therefore 3538 equals 122 ಅನ್ನೋದು ಒಂದು ಫ್ಯಾಕ್ಟರ್, ಇನ್ನೊಂದು 29 ಅನ್ನೋದು ಒಂದು ಫ್ಯಾಕ್ಟರ್ ಅಂತ ಆಯ್ತು. ಸೊ ಯು ಹ್ಯಾವ್ ನೌ ರಿಡ್ಯೂಸ್ಡ್ ದಿ ನ್ಯೂಮರೇಟರ್ ಟು HCF into the other factor. Same thing now I have to do for the denominator also. So denominator ಗೂ ಅದೇ ತರ ಮಾಡೋದು. We will do the same thing for ಡಿನಾಮಿನೇಟರ್. ಏನ್ ಮಾಡೋದು? HCF ಇಂದ ಡಿನಾಮಿನೇಟರ್ ಎಷ್ಟು ಕೊಟ್ಟಿದ್ದಾರೆ? 3782. ಸೊ 3782 ಅನ್ನೋದು ಡಿನಾಮಿನೇಟರ್ ಇದೆ. ಈಗಲೂ ಅಷ್ಟೇನೆ, ಫಸ್ಟ್ 3 ಡಿಜಿಟ್ಸ್ ತಗೊಳ್ಳೋದು. ಯಾಕೆ? HCF 3 ಇದೆ ಡಿಜಿಟ್ಸ್. ಓಕೆ, ಸೊ ಇದು ನ್ಯೂಮರೇಟರ್, ಇದೇನಿದು ಡಿನಾಮಿನೇಟರ್. ಸೊ HCF ಬಂದ್ಮೇಲೆ ನೆಕ್ಸ್ಟ್ ಕೆಲಸ ಏನು? ಅದರ್ ಫ್ಯಾಕ್ಟರ್ ಕಂಡುಹಿಡಿಯೋದು. ಓಕೆ,
ಸೊ ಇಲ್ಲಿ ಇವಾಗ 122 ಇದೆ, 378 ಇದೆ. ಲಾಸ್ಟ್ 2 ಡಿಜಿಟ್, ಫಸ್ಟ್ 2 ಡಿಜಿಟ್ ತಗೊಂಡ್ರೆ ಇದು 37, ಇದು 12, 12 ಮೂರ್ಲಿ 36. ಮೂರು ಒಂದ್ಸತಿ ಟ್ರಯಲ್ ಕೋಶೆಂಟ್ ತಗೋಬಹುದು ಅಂತ ಒಂದ್ಸತಿ ಟ್ರೈ ಮಾಡೋದು. ಸೊ ಅದಕ್ಕೆ ಇದನ್ನ ಟ್ರಯಲ್ ಕೋಶೆಂಟ್ ಅಂತ ಬರ್ಕೊಳ್ಳೋದು. ಸೊ ನಾನೀಗ ಗುಣಿಸಿದ್ರೆ 3ರಿಂದ 3 3 ಅಂದ್ರೆ ಫಸ್ಟ್ 3 ಡಿಜಿಟ್ಸ್ಗೆ ಬರುತ್ತೆ. ಸೊ 3 2 6, 3 2 6, 3 3. ಸೊ ಇದನ್ನ ನಾನು ಕಳೆದ್ರೆ 122ಕ್ಕಿಂತ ಕಮ್ಮಿ ಬರುತ್ತೆ ರಿಮೈಂಡರ್. ದೇರ್ ಫಾರ್ ಮೈ ಟ್ರಯಲ್ ಕೋಶೆಂಟ್ ಈಸ್ ಕರೆಕ್ಟ್ ಅಂತ. 8ರಲ್ಲಿ 6 ಹೋದ್ರೆ 2, 7ರಲ್ಲಿ 6 ಹೋದ್ರೆ 1. ಈಗ 122 ನಿಲ್ಲಿಸ್ಕೊಳ್ಳೋದು. ಸೊ 122ರಿಂದ 122ನೇ ಭಾಗಿಸಿದ್ರೆ ಏನು? 1 ಟ್ರಯಲ್ ಕೋಶೆಂಟ್ ಬಿಕಮ್ಸ್ 1. ಸೊ 1 × 122, 1 × 122. ಸೊ ನೆಕ್ಸ್ಟ್ ಟ್ರಯಲ್ ಕೋಶೆಂಟ್ ಯಾವುದು? ಇದು 10th ಪ್ಲೇಸ್ಗೆ, ಇದು ನೆಕ್ಸ್ಟ್ ಯೂನಿಟ್ ಪ್ಲೇಸಿಗೆ ಬಂತು. ಸೊ ದೇರ್ ಫಾರ್ 3782 ಈಕ್ವಲ್ಸ್ 122 × 31. ಸೊ ನೋಡಿ, HCF ಮತ್ತೆ ರಿಮೈನಿಂಗ್ ಫ್ಯಾಕ್ಟರ್, HCF ಅಂಡ್ ರಿಮೈನಿಂಗ್ ಫ್ಯಾಕ್ಟರ್. ಸೊ ಕಂಡುಹಿಡ್ಕೊಂಡು ಆದ ತಕ್ಷಣ ದೇರ್ ಫಾರ್ ದಿ ಗಿವನ್ ಫ್ರಾಕ್ಷನ್ ವಾಸ್ 3538 by ಡಿನಾಮಿನೇಟರ್ ಏನಿತ್ತು 3782 is equal to ಅದು 122 × 29, ಇದು 122 × 31. therefore ಕಾಮನ್ ಫ್ಯಾಕ್ಟರ್ HCF ನ ಕ್ಯಾನ್ಸಲ್ ಮಾಡಿದ್ರೆ I now get 29/31. So you have now reduced it to the lowest term. Okay, so I will show how this procedure remains the same even if the problem is bigger. So I will take now a larger problem. ಸೊ ಇದನ್ನ ಫಸ್ಟ್ ಪ್ರಾಬ್ಲಮ್ ಅಂತ ಬರೆಯೋಣ. ಇದು ಸೆಕೆಂಡ್ ಪ್ರಾಬ್ಲಮ್ ಬರೆಯೋಣ. Reduce this fraction to lowest terms. ನೋಡಿ, ಮೇಲೆ 5 ಅಂಕಿ ಇದೆ, ಕೆಳಗಡೆಗೆ 6 ಅಂಕಿ ಇರೋ ನಂಬರ್. ಓಕೆ, ಬಟ್ ಪ್ರೊಸೀಜರ್ ರಿಮೈನ್ಸ್ ದಿ ಸೇಮ್. ಸೊ ಏನ್ ಮಾಡ್ತೀವಿ? ವಿ ಟೇಕ್ ದಿ ಲಾರ್ಜರ್ ನಂಬರ್. ಓಕೆ, ವಿ ವಿಲ್ ಟೇಕ್ ದಿ larger number as the dividend and smaller number as the divisor. So 63657 is the smaller number. Smaller number as divisor ತಗೊಳ್ಳೋದು, smaller number as divisor. ಅಲ್ಲಿಂದ ಶುರು ಮಾಡ್ಕೊಳ್ಳೋದು. ಬಿಗ್ಗರ್ ನಂಬರ್ನ ಡಿವಿಡೆಂಡ್ ಅಂತ ಫಸ್ಟ್ ತಗೊಳ್ಳೋದು. 1 2 3 4 5 6 ಅಂತ ಕೊಟ್ಟಿದ್ದಾನೆ. ಓಕೆ, ಈಗಲೂ ಅಷ್ಟೇ, ಅಗೈನ್ ವಿ ಹ್ಯಾವ್ ಟು ಡೂ ದಿ ಟ್ರಯಲ್ ಕೋಶೆಂಟ್. ಇಲ್ಲಿ ಯಾತಕ್ಕೆ ಈ ತರ ಬರ್ಕೋತಾ ಇದ್ದೀವಿ? ಈ ಲಾಂಗ್ ಡಿವಿಷನ್ ಗೀಟ್ ಹಾಕೊಳ್ಳಿಲ್ಲ ಅಂತಂದ್ರೆ ನಮಗೆ ಡಿವಿಸರ್ ಯಾವುದು ಅಂತ ಕಂಟಿನ್ಯೂಸ್ ಗೊತ್ತಾಗ್ತಾ ಹೋಗೋದಕ್ಕೆ ಇಟ್ ಈಸ್ ಬೆಟರ್ ಅಂತ ಹೇಳಿ ಬರ್ಕೋತಾ ಇದ್ದೀವಿ. ಓಕೆ, ಸೊ ಈಗ ನೋಡಿ, ಇಲ್ಲಿ ಇವಾಗ ಇದು 5 ಅಂಕಿ ಇದೆ, ಅದು 6 ಅಂಕಿ ಇದೆ. ಸೊ ಈ 6 ಅಂಕಿನಲ್ಲೂ ಫಸ್ಟ್ 5 ಅಂಕಿ ತಗೊಂಡ್ರೆ ನಮ್ಗೆ ಏನಾಗುತ್ತೆ? 1 2 3 4 5. ಇಟ್ ಈಸ್ ವೆರಿ ಮಚ್ ಲೆಸ್ ದ್ಯಾನ್ 63657. ಸೊ ಆಗೋದಿಲ್ಲ. ಸೊ ಹಾಗಾಗಿ ನಾನು 6 ಅಂಕಿನೂ ಲೆಕ್ಕ ತಗೋಬೇಕು. 6 ಅಂಕಿ ಲೆಕ್ಕ ತಗೊಂಡಾಗ ಏನ್ ಮಾಡೋದು? ಆ ಕಡೆಯಿಂದ ಒಂದು 3 ಅಂಕಿ ಬಿಟ್ಟು ಈ ಕಡೆನೂ 3 ಅಂಕಿ ಬಿಟ್ರೆ 123/63 ಅಂತ ಬರುತ್ತೆ. ಸೊ 123 63 ಅಂದ್ರೆ ಅದು 120 ಕೆಳಗಡೆ 60 ಅಂತ ಬರ್ಕೊಂಡ್ರೆ 62ಲಿ 120 ಅಂತ ಬರುತ್ತೆ. ಸೊ 62ಲಿ 120 ಅಂತ ಬಂತು. ದೇರ್ಫೋರ್ 2 ಅನ್ನೋದನ್ನ ಟ್ರಯಲ್ ಕೋಶೆಂಟ್ ಆಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡೋದು. ಟ್ರಯಲ್ ಕೋಶೆಂಟ್. ಆ ಟ್ರಯಲ್ ಕೋಶೆಂಟ್ ಬಂದ ಮೇಲೆ ಟ್ರಯಲ್ ಕೋಶೆಂಟ್ ಇಂದ ಡಿವಿಸರ್ನ ಗುಣಿಸ್ಕೊಂಡು ಉದ್ದಕ್ಕೆ ಇಟ್ಕೊಂಡು ಹೋಗೋದು. ಇಲ್ಲಿ ಏನಾಗಿದೆ? ಐ ಹ್ಯಾವ್ ಟೇಕನ್ ದಿ ಟ್ರಯಲ್ ಕೋಶೆಂಟ್ ಸಚ್ ದಟ್ ಆಲ್ 6 ಡಿಜಿಟ್ಸ್ ವರ್ ಕನ್ಸಿಡರ್ಡ್. ಸೊ ಫಸ್ಟ್ ಆ ಡಿಜಿಟ್ ಇಂದನೇ, ಅದರ ಕೆಳಗಡೆಯಿಂದನೇ ಗುಣಿಸಿದ್ದನ್ನ ಹಾಕೊಂಡು ಹೋಗೋದು. ಸೊ
2 7 14. ಓಕೆ, ಇಲ್ಲಿ 2ರಿಂದ ಇದನ್ನ ಗುಣಿಸ್ತಾ ಇದ್ದೀವಿ. ದಿಸ್ ಇಂಟು ದಿಸ್ ಆ ಥರ ಮಾಡಬೇಕು. ದಿಸ್ ಟ್ರಯಲ್ ಕೋಶೆಂಟ್ ಇಂಟು ದಿಸ್ ಗಿವ್ಸ್ ದಿಸ್ ವ್ಯಾಲ್ಯೂ. ಓಕೆ, ಸೊ 2 7 14, 1 ದಶಕ, 2 5 10, 1 11, 1 2 6 12, 1 13, 1 2 3 6 1 7, 2 6 12. ಹಿಂಗೆ ಹಾಕಿದ ತಕ್ಷಣ ಏನು ಬಂದ್ಬಿಡ್ತು ನನಗೆ? 1 2 7 ಅಂತ ಬಂದ್ಬಿಡ್ತು. ಓಹೋ, ಟ್ರಯಲ್ ಕೋಶೆಂಟು ಇದಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು I will have to take a smaller trial quotient. This is the most important skill you have to build. ನೋಡಿದ ತಕ್ಷಣ ಫಸ್ಟ್ ಟ್ರಯಲ್ ಕೋಶೆಂಟ್ ಕರೆಕ್ಟಾಗಿ ಬರೋದಕ್ಕೆ ಈಗ ನಾವೇನು ಮಾಡ್ತೀವಿ ಅಂದರೆ 63 2 2 3 6 2 6 12 126 ಬಂದ್ಬಿಡ್ತು. ಓ ಬೇಡ, 63 ಮಗ್ಗಿನೇ ಬಾಯಿನಲ್ಲಿ ಹೇಳ್ಕೊಂಡ್ಬಿಟ್ರೆ 2 ಅಂತ ತಗೊಳ್ಳೋದಿಲ್ಲ. 63 2 ಆಗಲ್ಲ. ಸೊ ಓನ್ಲಿ 1 ಐ ಹ್ಯಾವ್ ಟು ಟೇಕ್ ಅಂತ ಹೇಳಿ. ಸೊ 1 7 7, 1 5 5, 1 6 6, 1 3 3, 1 6 6. ಈಗ the remainder has to be smaller than the divisor. ಅವಾಗ ಇದು ಟ್ರಯಲ್ ಕೋಶೆಂಟ್ ಈಸ್ ಕರೆಕ್ಟ್ ಅಂತ. ಓಕೆ, 16 7 7 9, 16 7 9. ಇಲ್ಲಿ 4 ಆಯ್ತು, 14 5 ಮತ್ತೆ 9, ಮತ್ತೆ ಇಲ್ಲಿ 3 ಆಯ್ತು, 13 6 7, ಮತ್ತೆ ಇಲ್ಲಿ ತಗೊಂಡಿದ್ದೀವಿ 13 ಅಂತ, ಮತ್ತೆ ಈ 3 2 ಆಯ್ತು, 12 3 9, ಇದು 1 ಆಗಿರುತ್ತೆ. ಸೊ 11 ಆಯ್ತು, 11 6 5. ಸೊ ಇದು 59,000 or 63,000. ಸೊ ಮೈ ಟ್ರಯಲ್ ಕೋಶೆಂಟ್ ಈಸ್ ಕರೆಕ್ಟ್. Now again what I have to do? Remainder as the trial divisor. So remainder as trial divisor. Next trial divisor. Previous divisor as the dividend. ಇದೇನಿದು? ಪ್ರೀವಿಯಸ್ ಡಿವಿಸರ್. ಇದು ಪ್ರೀವಿಯಸ್ ಡಿವಿಸರ್. ಈಗ ಇಲ್ಲೂ 6 ಅಂಕಿ ಇದೆ, ಇಲ್ಲೂ 6 ಅಂಕಿ ಇದೆ. ಇದು 6 5 59 63,000 59,000. ಸೊ ಒಂದೇ ಒಂದ್ಸತಿ ಟ್ರಯಲ್ ಕೋಶೆಂಟ್ ಈಸ್ 1 ಬಿಕಾಸ್ 59 2ಲಿಂದ ಜಾಸ್ತಿ ಆಗ್ಬಿಡುತ್ತೆ. ಸೊ 1 39, 1 39, 1 7 7, 1 39, 1 5 5. ಮತ್ತೆ ಇದನ್ನ ಕಳೆಯೋದು, ಯಾವಾಗಲೂ ಇದನ್ನ ಗುಣಿಸಿದ್ರಿಂದ ಕಳೆಯೋದು. ಸೊ ಹೌ ಡಿಡ್ ವಿ ಗೆಟ್ ದಿಸ್? 1 into 59 799 ಅದರಿಂದ ಬಂದಿದ್ದು. ಇದು ಹೆಂಗೆ ಬಂತು? 1 into 63 657. ಅದು ಪ್ರೊಸೀಜರ್ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳೋದು. ಈಗ 17 9 ಹೋದ್ರೆ 8, 14 9 ಹೋದ್ರೆ 5, ಮತ್ತೆ 5 ಆಗಿರುತ್ತಿಲ್ಲ. 15 7 ಹೋದ್ರೆ 8, ಆಮೇಲೆ ಇಲ್ಲೇನಾಗಿರುತ್ತೆ? 2 ಆಗಿರುತ್ತೆ. 12 9 ಹೋದ್ರೆ 3, 5 ಹೋದ್ರೆ 0. ನೆಕ್ಸ್ಟ್ 5 9 799. ಸೊ ಡೈರೆಕ್ಟ್ ಆಗಿ ಬರ್ಕೊಂಡೆ. ಏನ್ ಮಾಡಿದೀನಿ ನಾನು? ರಿಮೈಂಡರ್ ಆಸ್ ಟ್ರಯಲ್ ಡಿವಿಸರ್. ಇದು ಪ್ರೀವಿಯಸ್ ಡಿವಿಸರ್. ಇದು ಪ್ರೀವಿಯಸ್ ಡಿವಿಸರ್. ಈಗ ನೋಡಿ, ಇಲ್ಲಿ 4 ಅಂಕಿ ಇದೆ, ಇಲ್ಲಿ 5 ಅಂಕಿ ಇದೆ. ಸೊ ಮತ್ತೆ ಏನ್ ಮಾಡೋದು? ಈ 3 ಅಂಕಿ ಈ 3 ಅಂಕಿ ಬಿಟ್ಬಿಟ್ರೆ ಇಲ್ಲಿ ನಮ್ಗೇನ್ ಬರುತ್ತೆ? 59/3 ಅಂತ ಬರುತ್ತೆ. 3 20 60 ಅಂತಂದ್ರೆ 2 ತಗೊಳ್ಳೋದ? ಟ್ರಯಲ್ ಡಿಜಿಟ್ 20 ತಗೊಳ್ಳೋದ? ಜಾಸ್ತಿ ಬಂದಕ್ಕೆ ಶುರು ಆಗ್ಬಿಡುತ್ತೆ. 14 3 52, 16 3 48. ಯಾವ ತರ ತಗೊಳ್ಳಿ ಅನ್ನೋದು ಶುರು ಆಗುತ್ತೆ. ಸೊ ಬೆಸ್ಟ್ ಅಂತಂದ್ರೆ ಈ 597 ಇದೆ, 2 ಅಂಕಿ ಬಿಟ್ರೆ ಇಲ್ಲಿ 38 ಆಗುತ್ತೆ. ಸೊ ಇದು ರಫ್ಲಿ ಒಂದು 600, ಇದು ಒಂದು 40 ಅಂತ ಬಂದ್ರೆ 4 15 60 ಅಂತ ಬಂತು. ಸೊ ಟ್ರಯಲ್ ಕೋಶೆಂಟ್ ನ 15 ಆಗತ್ತಾ ಅಂತ ಟ್ರೈ ಮಾಡೋದು. ಇದು ಇಂಪಾರ್ಟೆಂಟ್. ಟ್ರಯಲ್ ಕೋಶೆಂಟ್. ಟ್ರಯಲ್ ಕೋಶೆಂಟ್ಗೆ ಏನ್ ಮಾಡಿದೆ ನೋಡಿ, ಇದರಲ್ಲೂ 2 ಅಂಕಿ ಬಿಟ್ಟು, ಇದರಲ್ಲೂ 2 ಅಂಕಿ ಬಿಟ್ಟು, ಹೈಯರ್ ಲೆವೆಲ್ ಅಲ್ಲಿ ಇಲ್ಲಿ 597 ಉಳಿತು, ಇಲ್ಲಿ 38 ಉಳಿತು. ಅದನ್ನ ರೌಂಡ್ ಆಫ್ ಮಾಡಿದ್ವಿ, 600 40 ರಫ್ಲಿ. ಸೊ ಇಲ್ಲೂ ಜಾಸ್ತಿ ಮಾಡಿದ್ವಿ, ಇಲ್ಲೂ ಕೆಳಗಡೆ ಜಾಸ್ತಿ ಮಾಡಿದ್ವಿ, ಸರಿ ಇರ್ಬೋದು ಅಂತ ಈಗ ಗುಣಿಸ್ಬಿಟ್ಟು ನೋಡೋದು. ಸೊ ಈಗ ಏನ್ ಮಾಡ್ಬೇಕು ನಾನು? ಈ ಟ್ರಯಲ್ ಕೋಶೆಂಟ್ ಇಂದ ಡಿವಿಸರ್ನ ಗುಣಿಸ್ಬೇಕು. 15 8 ನೋಡಿ, ಮಗ್ಗಿ ಬಹಳ ಇಂಪಾರ್ಟೆಂಟ್. 15 8 120, 12 ದಶಕ ಉಳಿತು. 15 5 75 2 77 10,
87. ಸೊ 8 ದಶಕಗಳಿತ್ತು. 15 8 128 128 ಮತ್ತೆ 12 ದಶಕ ಉಳಿತು. 15 3 45 47 10 57. ಕರೆಕ್ಟ್ ಆಗಿ ಬಂತು, ಈಗ ಪರವಾಗಿಲ್ಲ ಅಂತ. ಸೊ ಇಲ್ಲಿ ಏನಾಯ್ತು ಇವಾಗ ನೋಡಿ, ಇಲ್ಲಿ 9 9 7 ಹೋದ್ರೆ 2, 17ರಲ್ಲಿ 8 ಹೋದ್ರೆ 9, 8ರಲ್ಲಿ 7 ಹೋದ್ರೆ 1 ಅಂತ ಬಂತು. ಸೊ ವಿ ಗಾಟ್ 1929 as the remainder. 1929 as the remainder ಬಂತು. ಸೊ again ಏನು ಪ್ರೊಸೀಜರ್ ನನಗೆ ಮತ್ತೆ ರಿಮೈಂಡರ್ as the ಟ್ರಯಲ್ ಡಿವಿಸರ್, ರಿಮೈಂಡರ್ as ಟ್ರಯಲ್ ಡಿವಿಸರ್ ಮತ್ತೆ ತಗೊಳ್ಳೋದು. ಪ್ರೀವಿಯಸ್ ಡಿವಿಸರ್ನ ಡಿವಿಡೆಂಡ್ ಅಂತ ತಗೊಳ್ಳೋದು, ಪ್ರೀವಿಯಸ್ ಡಿವಿಸರ್. ಓಕೆ, ಈಗ ಮತ್ತೆ ಇಲ್ಲಿ 4 ಅಂಕಿ ಇದೆ, ಇಲ್ಲೂ 4 ಅಂಕಿ ಇದೆ. ಇದು 19 38, ಲಾಸ್ಟ್ 2 ಅಂಕಿ ಬಿಟ್ಬಿಟ್ರೆ ನಮಗೆ ಈಗ ಇಲ್ಲಿ 58, ಇಲ್ಲಿ 38 ಬಿಟ್ರೆ ಇಲ್ಲಿ 38/19 ಅಂತ ಬರುತ್ತೆ. 19 38 ಅಂತ ಬಂತು. ಸೊ ವಿ ಕ್ಯಾನ್ ಥಿಂಕ್ ಆಫ್ 2 as a ಟ್ರಯಲ್ ಡಿವಿಸರ್, ಸಾರಿ ಟ್ರಯಲ್ ಕೋಶೆಂಟ್, ಟ್ರಯಲ್ ಕೋಶೆಂಟ್. ಸುಮ್ಮನೆ ಒಂದ್ಸತಿ ನೋಡೋದು. ಆ 2ರದ ಅಡ್ವಾಂಟೇಜ್ ಏನು, 2 3 18 ಅದೇ ತರ ನಂಬರ್ ಬರ್ತಾ ಇದೆ, ಸರಿ ಹೋಗ್ಬೋದೇನೋ ಅಂತ ನೋಡೋದು. 2 3 18, 2 4 1 5, 2 3 18, 2 2 1 3, ಬ್ಯೂಟಿಫುಲ್ ಅಂತ ಬಂದ್ಬಿಡುತ್ತೆ. ಸೊ ನಾವು ಕಳೆದ್ರೆ ಏನಾಯ್ತು, ಅವರ್ ರಿಮೈಂಡರ್ ಈಸ್ 0. ಪ್ಲೀಸ್ ಅಬ್ಸರ್ವ್ ಹೌ ಬಿಗ್ ಈಸ್ ದಿ HCF. ಓಕೆ, therefore now last trial divisor, last remainder as exact divisor, ಅದೇ ಇಂಪಾರ್ಟೆಂಟ್. as exact divisor, exact divisor ಅಂದ್ರೆ ರಿಮೈಂಡರ್ 0, exact divisor ಅಂದ್ರೆ 0 ರಿಮೈಂಡರ್ ಆಗಬೇಕು. ಪರ್ಫೆಕ್ಟ್ ಡಿವೈಡ್ ಮಾಡ್ರೆ ಲಾಸ್ಟ್ ರಿಮೈಂಡರ್ ಎಕ್ಸಾಕ್ಟ್ ಡಿವಿಸರ್ ಈಕ್ವಲ್ಸ್ HCF. ಯಾವುದದು 1929. ಸೊ ಈಗ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಇನ್ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಏನ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದಿ ಅದರ್ ಫ್ಯಾಕ್ಟರ್ಸ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಟು ಫೈಂಡ್ ಅದರ್ ಫ್ಯಾಕ್ಟರ್ಸ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಅದರ್ ಫ್ಯಾಕ್ಟರ್ ಅಂದ್ರೆ HCF ಬಿಟ್ ಇನ್ ಯಾವ್ದಿದೆ ಅದು, ಅದನ್ನ ಕಂಡುಹಿಡಿದ್ಬಿಟ್ರೆ ನಮ್ದು ಕೆಲಸ ಮುಗಿಯುತ್ತೆ. ಟು ಫೈಂಡ್ ಅದರ್ ಫ್ಯಾಕ್ಟರ್ಸ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಮಾಡಬೇಕು. ಅದಕ್ಕೆ ಏನ್ ಮಾಡೋದು, as I told you, we will use the long division method. ಅದಕ್ಕೆ ಈ ತರ ಗೀಟ್ ಹಾಕೊಳ್ಳೋದು, ಹಾಕೊಂಡು ಇಲ್ಲಿ HCF ಬರ್ಕೊಳ್ಳೋದು. 1929 ಅನ್ನೋದು HCF ಇದೆ. ನ್ಯೂಮರೇಟರ್ ಏನಿದೆ, ನ್ಯೂಮರೇಟರ್ ಈಸ್ ಎ ಬಿಗ್ ನಂಬರ್. ಯಾವ್ದು ಕೊಟ್ಟಿದ್ದಾರೆ, 63657, 63657 ಇದು ನ್ಯೂಮರೇಟರ್. ಓಕೆ, ಸೊ ಈಗ ಟ್ರಯಲ್ ಕೋಶೆಂಟ್ ಕಂಡುಹಿಡ್ಕೋಬೇಕು. ಟ್ರಯಲ್ ಕೋಶೆಂಟ್ ಕಂಡುಹಿಡ್ಕೊಳ್ಳೋದಕ್ಕೆ ಏನ್ ಮಾಡಿ, ಇದು HCF 4 ಅಂಕಿ ಇದೆ, ಇದರಲ್ಲೂ 4 ಅಂಕಿ ನೋಡ್ಕೊಳ್ಳೋದು. ಸೊ 6365/1929 ರಫ್ ಆಗಿ ನೋಡಿದ್ರೆ ನಮ್ಗೆ ಇಲ್ಲಿ 19 38, 19 57 ಬರುತ್ತೆ. 19 ಜಾಸ್ತಿ ಆಗ್ಬಿಡಿ 76, 19 57 ಅಂತ ಇವೆರಡನ್ನು ಬಿಟ್ಬಿಟ್ರೆ 19 57 ಅಂತ ಬರ್ತಾ ಇದೆ. ಸೊ 3 ಟ್ರಯಲ್ ಕೋಶೆಂಟ್ ನ ಒಂದ್ಸತಿ ತಗೊಂಡು ಈ 4 ಅಂಕಿನ ಗುಣಿಸಿ ಈ 4 ಅಂಕಿ ಕೆಳಗಡೆನೆ ಬರ್ಕೊಂಡು ಹೋಗೋದು. ಓಕೆ, ಸೊ ವಿ ಆರ್ ಕನ್ಸಿಡರಿಂಗ್ ದಿ ಫಸ್ಟ್ 4 ಟರ್ಮ್ಸ್. 3 9 27, 3 2 6 2 8, 3 9 27, 3 3 2 5. So how did we get this? This was 3 into 1929. So ಇದನ್ನು ಮತ್ತೆ ಕಳೆಯೋದು. 15ರಲ್ಲಿ 7 ಹೋದ್ರೆ 8, ಮತ್ತೆ 15ರಲ್ಲಿ 8 ಹೋದ್ರೆ 7, ಮತ್ತೆ ಇಲ್ಲಿ ತಗೊಂಡಿದ್ದೀವಿ 12ರಲ್ಲಿ 7 ಹೋದ್ರೆ 5. ಓಕೆ, ಸೊ ಮತ್ತೆ 5ರಲ್ಲಿ 5 ಹೋದ್ರೆ 0 ಆಯ್ತು. ಮತ್ತೇನ್ ಮಾಡ್ಬೇಕು, ಈ 7ನ್ನ ಇಳಿಸ್ಕೊಳ್ಳೋದು.
ಸೊ ದಿ ನೆಕ್ಸ್ಟ್ ನಂಬರ್ ಇಸ್ 5787. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ 19 57 ಅಂತ ಬರ್ತಾ ಇದೆ. ನಾನು 2 ಡಿಜಿಟ್ ಟ್ರಯಲ್ ಕ್ವಶನ್ ಕಂಡು ಹಿಡಿಯಕ್ಕೆ ನೋಡಿ, 5787 ಇದೆ ಡಿವೈಡ್ ಬೈ 1929ಗೆ ನನಗೆ ಇದೆರಡನ್ನ ಬಿಟ್ರೆ 19 57 ಬರ್ತಾ ಇದೆ. 3ನ್ನ ಕನ್ಸಿಡರ್ ಮಾಡ್ಬೋದಾ ಅಂತ ಚೆಕ್ ಮಾಡ್ಕೊಳ್ಳೋದು. ಇನ್ನೊಂದು ಅಡ್ವಾಂಟೇಜ್ ಏನಿದೆ ನೋಡಿ, ಇಲ್ಲಿ 3 ಅಂತ ಬರ್ಕೊಂಡ್ರೆ 3 9 27. ಓಹೋ, ಲಾಸ್ಟ್ ಅದೇ ಬರ್ತಾ ಇರೋದ್ರಿಂದ 3 ಕ್ಯಾನ್ ಬಿ ಎ ಟ್ರಯಲ್ ಕೋಶೆಂಟ್ ಅಂತ ಹೇಳಿ 3 9 27, 3 2 6 2 8, 3 9 27, 3 3 2 5. So we now get an exact division of 63657 by 1929, giving a perfect quotient of 33. Therefore, we will say 63657 equals 1929 into 33 ಅಂತ ಒಂದು ಉತ್ತರ ಬಂತು. Same thing now we will have to do it for the numerator, sorry, denominator. ಸೊ ಡಿನಾಮಿನೇಟರ್ ಏನ್ ಕೊಟ್ಟಿದ್ದಾರೆ, 1 2 3 4 5 6 ಅಂತ ಬ್ಯೂಟಿಫುಲ್ ನಂಬರ್ ಕೊಟ್ಟಿದ್ದಾರೆ. HCF ಎಷ್ಟಿದೆ, 1929 ಇದೆ. HCF ಎಷ್ಟಿದೆ, 1929 ಇದೆ. ಸೊ ಈಗ ಅಗೈನ್ ಇಟ್ ಈಸ್ ಬೆಟರ್ ವಿ ಫಸ್ಟ್ ಕನ್ಸಿಡರ್, ಇದು 4 ಅಂಕಿ ಇರೋದ್ರಿಂದ ಇದರಲ್ಲೂ ಫಸ್ಟ್ 4 ಅಂಕಿ ತಗೊಂಡ್ರೆ ಏನಾಗುತ್ತೆ, 1234 ಆಯ್ತು. ಇದು 1929 ಜಾಸ್ತಿ, 3 ಅಂಕಿ ತಗೊಳಕ್ಕಾಗಲ್ಲ. ಐ ವಿಲ್ ಹ್ಯಾವ್ ಟು ಟೇಕ್ 5 ನಾವು. ಸೊ ಅದಕ್ಕೆ ಟ್ರಯಲ್ ಕ್ವಶನ್ ಕಂಡುಹಿಡ್ಕೊಳ್ಳೋದಕ್ಕೆ ಹಿಂಗೆ ಮಾಡ್ತೀನಿ, 12345 ಡಿವೈಡ್ ಬೈ 1929 ಅಂತ ಬರ್ಕೊಂಡ್ರೆ ಇದನ್ನು ರಫ್ಲಿ ಇದೊಂದು 12,000, ಇದೊಂದು 2,000 ಅಂತ ಬರ್ಕೊಂಡ್ರೆ, ಸೊ 2 6 12 ಅಂತ ಹೋಗ್ತಾ ಇದೆ ಅಂತ ರಫ್ ಆಗಿ ತಗೊಂಡು ಚೆಕ್ ಮಾಡೋದು ಒಂದ್ಸತಿ. ಸೊ 6 ಅಂತ ತಗೊಂಡು ಒಂದು ಟ್ರಯಲ್ ಕೋಶೆಂಟ್ ಕಂಡುಹಿಡ್ಕೊಳ್ಳೋದಕ್ಕೆ ಆ ಥರ ಮಾಡಿದ್ವಿ. ಈಗೇನು ಮಾಡೋದು, ದಿಸ್ ಇಂಟು ದಿಸ್ ಮಾಡೋದು, ಅದನ್ನು ಇಲ್ಲಿ ಬರ್ಕೊಳ್ಳೋದು. ಓಕೆ, ಸೊ 5 ಡಿಜಿಟ್ ತಗೊಂಡು ನಾವು ಕಂಡುಹಿಡ್ಕೊಂಡಿರೋದ್ರಿಂದ ಈ ಕಡೆ ಡಿಜಿಟ್ ಕೆಳಗಡೆಯಿಂದ ಬರ್ಕೊಂಡು ಹೋಗ್ಬೇಕು. 6 9 54, 5 6 12 5 17 1, 6 9 54 1 55 5, 6 6 5 11. ಸೊ you have got now 11,000 ಬಂತು, 12,000. ಸೊ ಮಾಡಿದ್ರೆ ಐ ವಿಲ್ ಗೆಟ್ ಜಸ್ಟ್ 1,000 ಚಿಲ್ಡ್ರೆ, ಈಸಿಯಾಗಿ ಕರೆಕ್ಟಾಗಿ ಆಯಿತು ಅಂತ. 5ರಲ್ಲಿ 4 ಹೋದ್ರಿಂದ ಏನು, 1 ಮೈನಸ್ 14ರಲ್ಲಿ 7 ಹೋದ್ರೆ ಎಷ್ಟು, 7. 12ರಲ್ಲಿ 5 ಹೋದ್ರೆ ಎಷ್ಟು, 7. ಮತ್ತೆ 1ರಲ್ಲಿ 1 ಹೋದ್ರೆ ಏನಾಯ್ತು, 0 ಆಯ್ತು, 0. ಸೊ 771 is the thing. Now 6. ಓಕೆ, ಈಗ ಮತ್ತೆ 7716 ಬೈ 1929 ಟ್ರಯಲ್ಗೆ ಏನು ಮಾಡ್ತೀನಿ ನಾನು, 19 4 76 ಅಂತ ಬರ್ತಾ ಇದೆ. ಸೊ 76 ಹತ್ರಕ್ಕೆ ಬರ್ತಾ ಇದೆ. ಸೊ 4 ಟ್ರೈ ಮಾಡ್ಬೋದಾ ಅಂತ ಅನ್ಕೊಳ್ಳೋದು. ಸೊ 4 9 36 ಅಂತ ಬರ್ತಾ ಇದೆ. ಸೊ ಇಟ್ ಮೇ ಬಿ ಕರೆಕ್ಟ್ ಅಂತ ಹೇಳಿ ಚೆಕ್ ಮಾಡೋದು. 4 9 36, 3, 4 8 3 11, 1, 4 3 36 1 37, 3, 4 4 3 7. 7716 ಅಂತಾನೆ ಬಂದ್ಬಿಡ್ತು. Therefore, I now get the remainder perfectly 0. Therefore, I get the condition 1 2 3 4 5 6 equals HCF 1929 into the other factor, which is 64. Okay. Therefore, now we are ready to solve the problem. 63657 divided by 1 2 3 4 5 6 equals 1929 into 33 divided by 1929 into 64. ಕಾಮನ್ ಫ್ಯಾಕ್ಟರ್ ನೋಡಿ, ಎಷ್ಟು ದೊಡ್ಡ ಕಾಮನ್ ಫ್ಯಾಕ್ಟರ್ ಹೊಡೆದು ಹಾಕ್ಬಿಟ್ರೆ ಆಗೋಯ್ತು. ವಿ ನೌ therefore get 33/64. ಉತ್ತರ ಬಂತು. ಓಕೆ.
ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಬಿಗ್ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್, ನ್ಯೂಮರೇಟರಲ್ಲೂ ಫ್ರಾಕ್ಷನ್ ಎಕ್ಸ್ಪ್ರೆಷನ್, ಡಿನಾಮಿನೇಟರಲ್ಲೂ ಫ್ರಾಕ್ಷನ್ ಎಕ್ಸ್ಪ್ರೆಷನ್, ಗುಣಿಸೋದು ಭಾಗಿಸೋದು ಆ ಲೆಕ್ಕಗಳನ್ನ ತೋರಿಸ್ತೀನಿ. ಸೊ ಇದ್ರ ಮೇಲೆ ಒಂದೆರಡು ಎಕ್ಸರ್ಸೈಸ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಶೀಟ್ಸ್ನ ಕಳಿಸ್ತೀನಿ. ಆ್ಯಕ್ಚುಲಿ ಪ್ರಾಕ್ಟೀಸ್ ಶೀಟ್ ಹೋದ್ಸತಿ ಒಂದೆರಡು ಕಳಿಸಿದ್ದೆ, ಐ ಡೋಂಟ್ ನೋ ನೀವು ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಅದನ್ನೆಲ್ಲ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ. ಅವಾಗ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಎಲ್ಲ ನನಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲೂ ಅಷ್ಟೇನೆ ಇವತ್ತು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಕಳಿಸ್ತೀನಿ, ಇದೇ ಬುಕ್ದು ಪ್ರಾಬ್ಲಮ್ಸ್ ತೆಗೆದು. ಆ ಪ್ರಾಕ್ಟೀಸ್ ಪ್ರಾಬ್ಲಮ್ನ ಈಗ ಇಲ್ಲಿ ಹೆಂಗೆ ಪ್ರೊಸೀಜರ್ ಮಾಡಿದ್ದೀನೋ ಅದೇ ಪ್ರೊಸೀಜರ್ ನೋಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ, ಸೊ ಏನು ಡೌಟ್ ಇಲ್ಲದೆ ಹೋದ್ರೆ ಕ್ಲಾಸ್ ಕ್ಲೋಸ್ ಮಾಡೋಣ ಅಮ್ಮ? ಎಸ್ ಸರ್. ಓಕೆ. ಓಕೆ.